ಲಂಡನ್ ಸುಂದರಿ ಸ್ಕೆಚ್ ವಿಶೇಷ ಬುಲೆಟಿನ್ಗೆ ಮತ್ತೆ ಸ್ವಾಗತ. ನಾವು ಗಮನಿಸ್ತಾ ಇದ್ವಿ ವರ್ಷಿಣಿ ಹಾಗಾದ್ರೆ ಆ ಮಟ್ಟಿಗಿನ ಬ್ಯಾಕ್ ಗ್ರೌಂಡ್ ಹೊಂದಿರುವಂತ ಯುವತಿನ, ಆ ಮಟ್ಟಿಗೆ ಆಕೆ ಧೈರ್ಯ ತೋರಿ ಲಕ್ಷ್ಮಣನಂತ ರೌಡಿನ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ರೂಪಿಸಿದ್ಲ ಅಥವಾ ಒಂದು ಸ್ಕೆಚ್ ರೂಪಿಸುವಂತ ಸಂದರ್ಭದಲ್ಲಿ ಸಹಾಯ ಮಾಡಿ ಆಕೆನೆ ಮೇನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಯೂಸ್ಡ್ ಆಗ್ಬಿಟ್ಲ ಅಂತ. ಹಾಗಾದ್ರೆ ಪೊಲೀಸರು ಹೇಳಿರೋದೇನು? ಬೆಂಗಳೂರಿನಲ್ಲಿ ರೌಡಿ ಲಕ್ಷ್ಮಣನ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಂಡನ್ನ ಕೇಂಬ್ರಿಡ್ಜ್ ವಿವಿಯಲ್ಲಿ ಈ ವರ್ಷಿಣಿ ಓದ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ವರ್ಷಿಣಿ ಊರು ಬೆಂಗಳೂರಾದ್ರೂ ಆಕೆ ಓದ್ತಾ ಇದ್ದಿದ್ದು ಲಂಡನ್ ನಲ್ಲಿ ಕೇಂಬ್ರಿಡ್ಜ್ ವಿವಿಯಲ್ಲಿ. ಬೆಂಗಳೂರಿನಲ್ಲಿ ಅಲೋಕ್ ಕುಮಾರ್ ಅವರು ಈ ಹೇಳಿಕೆಯನ್ನ ಕೊಟ್ಟಿರೋದು. ಅಪರಾಧ ವಿಭಾಗದ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್ ಅವರು ಹೇಳ್ತಾ ಇರೋ ಪ್ರಕಾರವಾಗಿ MS ವ್ಯಾಸಂಗವನ್ನ ವರ್ಷಿಣಿ ಮಾಡ್ತಾ ಇದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಸೈಕಾಲಜಿಯನ್ನ ಮಾಡಿದ್ಲು ಒಂದು ಖಾಸಗಿ ಕಾಲೇಜಿನಲ್ಲಿ ವರ್ಷಿಣಿ ಅವರು. ನಂತರದಲ್ಲೇ MS ಮಾಡೋದಕ್ಕೆ ಲಂಡನ್ಗೆ ಹೋಗಿದ್ಲು ವರ್ಷಿಣಿ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ, ಸದ್ಯ ಶಾಸಕರಿದಾರಲ್ಲ ಅನ್ನದಾನಿ, ಶಾಸಕ ಅನ್ನದಾನಿಯ ಮನೆ ಕಳ್ಳತನಕ್ಕೆ ಮನೆ ಕೀಯನ್ನ ನೀಡಿದ್ದಂತ ಒಂದು ಆರೋಪ ಕೂಡ ಈಕೆ ಮೇಲಿತ್ತು. ಲಂಡನ್ ನಲ್ಲಿದ್ದು ವಾಟ್ಸಪ್ ಕಾಲ್ ನಲ್ಲೇ ಆಟ ಆಡಿದ್ದಳು ಅನ್ನೋದು ಕೂಡ ಬೆಂಗಳೂರಿನಲ್ಲಿ ಅಲೋಕ್ ಕುಮಾರ್ ಕೊಡ್ತಾ ಇರುವಂತ ಹೇಳಿಕೆ. ಇದು ಏನು ವರ್ಷಿಣಿಯ ವಿಚಾರವಾಗಿ TV9ಗೆ ಲಭ್ಯ ಆಗಿರುವಂತ ಮಾಹಿತಿ. ಇನ್ಫ್ಯಾಕ್ಟ್ ಈ ವಿಚಾರಗಳನ್ನ ಅಲೋಕ್ ಕುಮಾರ್ ಅವರೇ ಕೊಟ್ಟಿರೋದು. ಸ್ವತಃ ಅವರು ಮೇಲ್ನೋಟಕ್ಕೆ ಈ ವಿಚಾರಗಳು ಅವ್ರಿಗೆ ತಿಳಿದು ಬಂದಂತ ಸಂದರ್ಭದಲ್ಲಿ ಮಾಹಿತಿಯನ್ನ ತಿಳಿದುಕೊಂಡು ಅಧಿಕೃತವಾಗಿ ತಿಳಿದುಕೊಂಡ ನಂತರದಲ್ಲೇ ಅಲೋಕ್ ಕುಮಾರ್ ಅವರು ಈ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ 6 ಜನರ ಬಂಧನ ಆಗಿದೆ. ಬಂಧಿತ ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಕಳುಹಿಸಲಾಗಿದೆ. ಲಕ್ಷ್ಮಣನ ಅಕೌಂಟ್ನಿಂದ ವರ್ಷಿಣಿ ಅಕೌಂಟ್ಗೆ ಹಣ ಹೋಗಿತ್ತಂತೆ. ವರ್ಷಿಣಿ ಖಾತೆಗೆ ಲಕ್ಷ್ಮಣ ಅಂದ್ರೆ ಹತ್ಯೆಯಾದಂತ ರೌಡಿ ಆತ ಹಣವನ್ನ ವರ್ಗಾವಣೆ ಮಾಡಿದ್ದಾನೆ. ವರ್ಷಿಣಿ ಲಕ್ಷ್ಮಣ ವರ್ಗಾವಣೆ ಮಾಡಿದಂತ ಹಣನ ರೂಪೇಶ್ ಖಾತೆಗೆ ರವಾನೆ ಮಾಡಿದ್ದಾಳಂತೆ. ಅದು ಯಾವ ಉದ್ದೇಶಕ್ಕೆ ರವಾನೆ ಆಗಿದೆ ಅಂತ ತನಿಖೆ ಆಗ್ಬೇಕಿದೆ. ಬಹಳ ದಿನಗಳಿಂದ ಇವರಿಬ್ಬರಿಗೂ ಕೂಡ ಸಂಪರ್ಕ ಇತ್ತು. ಕಳೆದ ತಿಂಗಳು 18ನೇ ತಾರೀಕಿನಂದು ಮಳವಳ್ಳಿಯಲ್ಲಿ ಮೂಟೆ ಹರೀಶ್ ಮನೆ ಬಾಗಿಲು ಮುರಿದು ಕಳ್ಳತನ ನಡೆದಿತ್ತು. ರೂಪೇಶ್ ಸಹಚರರು ಕಳ್ಳತನವನ್ನ ಮಾಡಿದ್ರು. ಅದರಲ್ಲೂ ವರ್ಷಿಣಿಯ ಪಾತ್ರ ಇತ್ತು. ಆದರೆ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಬೇಕಾಗಿದೆ. ಆಸ್ತಿ ವಿವಾದ ಇದೆ ರೂಪೇಶ್ ಮತ್ತು ವರ್ಷಿಣಿಗೆ ಸಂಬಂಧಪಟ್ಟಂತೆ ಇದೆ. ಈ ಕೇಸ್ ತನಿಖೆ ನಂತರ ಇದೆಲ್ಲ ಹೊರಬರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದುವರೆದ ಭಾಗವಾಗಿ ರೌಡಿ ಲಕ್ಷ್ಮಣ ಕೊಲೆ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆದಿದೆ. ವೈದ್ಯಕೀಯ ತಪಾಸಣೆ ಬಳಿಕ ಸಿಸಿಬಿ ಕಚೇರಿಗೆ ಪೊಲೀಸರು ಕರೆ ತಂದಿದ್ದಾರೆ. ಸದ್ಯ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಿಸಿಬಿ ಪೊಲೀಸರು ಕರೆದೊಯ್ಯಬೇಕಾಗಿದೆ. ಕೋರ್ಟ್ನಲ್ಲಿ ತಮ್ಮ ಕಸ್ಟಡಿಗೆ ನೀಡುವಂತೆ ಖಾಕಿ ಟೀಮ್ ಕೇಳುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯದ ಮಳವಳ್ಳಿಯ ಶಾಸಕರಾಗಿರುವಂತ ಅನ್ನದಾನಿ ಅವರ ಮನೆಯಲ್ಲಿ ಒಂದು ಕಳ್ಳತನ ನಡೆದಂತ ವಿಚಾರದಲ್ಲೂ ಕೂಡ ಈಕೆ ಪಾತ್ರ ಇತ್ತು ಅನ್ನುವಂತ ರೀತಿಯಲ್ಲಿ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ ಲಕ್ಷ್ಮಣದು ಮರ್ಡರ್ 7ನೇ ತಾರೀಕಿಗೆ ಆಗಿತ್ತು. ಆ ಕೇಸ್ನಲ್ಲಿ 6 ಜನ, ಟೋಟಲ್ 6 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇವತ್ತು ಬೆಳಿಗ್ಗೆ ಒಬ್ಬ ಹೇಮಂತ್ ಎಲಿಯಾಸ್ ಹೆಮ್ಮಿ, ಅವನು ಜಡೇಜಾ ರವಿ ಮತ್ತು ಅಂಬೋಡಾದು ಮರ್ಡರ್ನಲ್ಲಿ ಅವನು ಭಾಗವಹಿಸಿದ್ದ. ಸೊ ಅವನು ಪ್ರತಿಕಾರ ಮಾಡಿದ್ದು ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ದಾನೆ. ಸೊ ಆ ಟೈಮ್ ಇದು ಅವನಿಗೆ ವಶಕ್ಕೆ ತಗೊಳ್ಳಿಕ್ಕೆ ಗುಂಡಿಂದು ದಾಳಿ ನಡೆಸೋ ಇದು ಒಂದು ಪರಿಹಾರವಾಗಿ ಅದು ಆಗಿತ್ತು. ಅವನು ಅವನು ಈಗ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾನೆ. ಬೇರೆ ವರ್ಷಿಣಿ, ಅವಳು 21 ಇಯರ್ಸ್ ಓಲ್ಡ್ ಇದ್ದಾಳೆ. ಅವರು BA ಸೈಕಾಲಜಿ ಮಾಡಿದ್ದಾಳೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿದ್ದಾಳೆ. ಆ ನಂತರ ಅವ್ರದ್ದು ತಂದೆ ತಾಯಿ ಅವರಿಗೆ ಕೆಂಬ್ರಿಡ್ಜ್ ಕಲಿಸಿದ್ದಾರೆ MSc ಮಾಡಲಿಕ್ಕೆ. ಈ ಲಂಡನ್ ಹತ್ರ, ಲಂಡನ್ನಿಂದ ಸುಮಾರು 70 ಮೈಲ್ಸ್ ಇದೆ ಕೆಂಬ್ರಿಡ್ಜ್, ಅಲ್ಲಿ ಕಲಿಸಿದ್ದಾರೆ. MSc ಮಾಡಲಿಕ್ಕೆ, ವ್ಯಾಸಂಗ ಮಾಡಲಿಕ್ಕೆ ಕಲಿಸಿದ್ದಾರೆ. ಆನಂತರ ರೂಪೇಶ್ ಅವ್ರದ್ದು ಏನು ಸೋಕಾಲ್ಡ್ ಲವರ್ ಇದ್ದಾನೆ, ಆ ರೂಪೇಶ್ ಅವನದು ವಯಸ್ಸು 24 ಇಯರ್ಸ್ ಇದೆ. ಅವನು ಪ್ರಜ್ವಲ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸದ್ಯ ಸಿಸಿಬಿ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಇಲ್ಲಿ ಒಂದಷ್ಟು ವಿಚಾರಗಳನ್ನ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ವಿ. ಅಂದ್ರೆ ಈ ಮಳವಳ್ಳಿ ಶಾಸಕ ಅನ್ನದಾನಿ ಅವರ ಮನೆ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದಷ್ಟು ಈಕೆ ಹೆಸರು ಕೇಳಿ ಬಂದಿತ್ತು ಅಂತ. ಆಮೇಲೆ ಬಹುಶಃ ವರ್ಷಿಣಿ ಅವರ ತಂದೆ ಅಂದ್ರೆ ಈ ಹರೀಶ್ ಅವರ ಮನೆಯಲ್ಲೂ ಕೂಡ ಹಿಂದೆ ಏನೋ ಕಳ್ಳತನ ಆಗಿತ್ತು ಅನ್ನುವಂತ ರೀತಿಯಲ್ಲಿ ಏನೋ ಒಂದಷ್ಟು ಮಾಹಿತಿ ಎಲ್ಲ ಇದೆ. ಅದರಲ್ಲೂ ಕೂಡ ಈಕೆ ಪಾತ್ರ ಇದೆ ಅನ್ನುವಂಥದ್ದು. ಈಕೆ ಬ್ಯಾಕ್ ಗ್ರೌಂಡ್ ಏನು ಅಂತ ಪೊಲೀಸರಿಂದ ಸಿಕ್ಕಿರೋ ಮಾಹಿತಿಗಳು ಏನೇನು ಅಂತ, ಜೊತೆಗೆ ಅಧಿಕೃತವಾಗಿ ಅವ್ರು ಏನೇನು ಹೇಳಿದ್ದಾರೆ ಓವರ್ ಆಲ್ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್?
ಮಲ್ತೇಶ್, ಪ್ರಮುಖವಾಗಿ ಪೊಲೀಸರಿಗೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈಕೆ ರೌಡಿ ಶೀಟರ್ ಮೋಟಬೆಳ್ಳ ಹರೀಶ ಹಾಗೂ ಪದ್ಮ ಏನಂದ್ರೆ ಮದ್ದೂರಿನ ವಿಧಾನಸಭಾ ಕ್ಷೇತ್ರದ JDS ಘಟಕದ ಮಹಿಳಾ ಅಧ್ಯಕ್ಷ ಆಗಿರುವಂಥ ಪದ್ಮ ಅವರ ಮಗಳು, 21 ವರ್ಷ ವಯಸ್ಸು. ಈಕೆ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಸೈಕಾಲಜಿಯಲ್ಲಿ ಡಿಗ್ರಿಯನ್ನು ಮಾಡ್ತಾಳೆ. ನಂತರ MS ಮಾಡಲಿಕ್ಕೆ ಲಂಡನ್ನ ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಈಕೆ ಹೋಗ್ತಾಳೆ. ಅಂದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಸಹಿತ ಅಲ್ಲಿಗೂ ಕೂಡ ಹಣಕಾಸಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಲಕ್ಷ್ಮಣನೇ ಮಾಡಿದ್ದ ಅನ್ನೋದು ಒಂದು ಕಡೆ ಮಾಹಿತಿ. ಆದರೆ ನಂತರದ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಅನ್ನದಾನಿ ಮನೆ, ಈ MLA ಅನ್ನದಾನಿ ಅವರ ಮನೆಯಲ್ಲಿ ಕಳ್ಳತನ ಆಗೋ ವಿಚಾರಕ್ಕೆ ಬಂದರೆ ಅಲ್ಲಿ ಕಳ್ಳತನ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮನೆಯ ಡೋರನ್ನು ಬ್ರೇಕ್ ಮಾಡೋದೆಲ್ಲ ಒಂದು ಕೀಯನ್ನು ಬಳಸಿ, ಅಂದರೆ ಅದು ನಕಲಿ ಕೀ ಕೂಡ ಆಗಿರೋದಿಲ್ಲ, ಒರಿಜಿನಲ್ ಕೀಯನ್ನೇ ಬಳಸಿ ಕಳ್ಳತನ ಆಗಿರುತ್ತೆ. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಅನ್ನದಾನಿ ಅವರು ಅವರ ಫ್ಯಾಮಿಲಿ ಸಹಿತ ಹೊರ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅಲ್ಲೇ ಪಕ್ಕದ ಮನೆ ಆಗಿದ್ದಂಥ ಈಕೆ ಅಂದರೆ ವರ್ಷಿಣಿ ಮನೆ ಏನಿತ್ತು, ಇವ್ರ ಮನೆಗೆ ಕೀಯನ್ನು ಕೊಟ್ಟು ಹೋಗಿರ್ತಾರೆ. ಆದರೆ ಈಕೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನೋಡಿಕೊಂಡು ರೂಪೇಶನನ್ನು ಕರೆಸಿ ರೂಪೇಶನ್ಗೆ ಒಂದು ಕೀಯನ್ನು ಕೊಟ್ಟು ಮನೆಯಲ್ಲಿದ್ದಂಥ 10 ಲಕ್ಷ ಕ್ಯಾಶು ಜೊತೆಗೆ ಒಂದಷ್ಟು ಗೋಲ್ಡ್ ಜ್ಯುವೆಲರಿನ ಕಳ್ಳತನ ಮಾಡಿರ್ತಾರೆ. ಆದರೆ ಆ ಒಂದು ತನಿಖೆ ಸಂದರ್ಭದಲ್ಲಿ ಈಕೆ ಪಾತ್ರ ಹೆಚ್ಚಿನಾಗಿ ಹೊರಗಡೆಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಏನಂತ ಅಂದರೆ ರೂಪೇಶ್ನೇ ಆ ಮನೆಗೆ ಬಂದು ಕೀಯನ್ನು ಕದ್ಕೊಂಡೋಗಿ ಕಳ್ಳತನ ಮಾಡಿದ್ದ ಅಂತೇಳಿ ಅವನನ್ನು ಅರೆಸ್ಟ್ ಮಾಡಲಾಗುತ್ತೆ. ಈಗ ಆ ಒಂದು ಪ್ರಕರಣಕ್ಕೂ ಕೂಡ ಈಕೆಯನ್ನು ಆರೋಪಿತೆಯಾಗಿ ಪೊಲೀಸರು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೆ ಇನ್ನೊಂದು ಕಡೆ ಏನಂತ ಅಂದರೆ ಈಕೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಜುಕೇಷನನ್ನು ಮಾಡ್ತಿದ್ರು ಸಹಿತ ಲಕ್ಷ್ಮಣನ ಜೊತೆ ಕಾಂಟ್ಯಾಕ್ಟನ್ನು ಹೊಂದಿರ್ತಾಳೆ. ಈ ವಿಚಾರ ರೂಪೇಶ್ನಿಗೂ ಇಷ್ಟ ಇರೋದಿಲ್ಲ. ಮತ್ತು ಆಕೆ ಮನೆ ಅಂದರೆ ಮೋಟಾ ಹರೀಶ್ ಮನೆಯಲ್ಲಿ ಕಳ್ಳತನ ಆಗಿದ್ದಂಥ ಸಂದರ್ಭದಲ್ಲಿ ಅಂದರೆ ಈ ವರ್ಷಿಣಿ ಏನಿದ್ದಾಳೆ ಈಕೆ ರೂಪೇಶನ್ ಜೊತೆ ಒಂದು 2-3 ಸಲ ಓಡಿ ಹೋಗಿರ್ತಾಳೆ. ಆ ಒಂದು ಸಂದರ್ಭದಲ್ಲೂ ಕೂಡ ಇದೇ ಲಕ್ಷ್ಮಣ ಕರೆತಂದು ಮನೆಯಲ್ಲಿ ಬುದ್ಧಿ ಹೇಳಿ ಇರಿಸುವಂಥ ಕೆಲಸ ಮಾಡ್ತಾನೆ. ಆದರೆ ನಂತರದ ಟೈಮಲ್ಲಿ ಲಕ್ಷ್ಮಣನೇ ಆಕೆ ಜೊತೆ ಸಂಪರ್ಕವನ್ನು ಬೆಳೆಸ್ತಾನೆ ಅನ್ನೋದು ಸದ್ಯದ ಮಾಹಿತಿ. ಇವೆಲ್ಲದರ ನಡುವೆ ಲಕ್ಷ್ಮಣ ಯಾವಾಗ ಮಿರ್ಲೆ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾನೆ, ಈ ಒಂದು ಸಂದರ್ಭದಲ್ಲಿ ರೂಪೇಶ ಆ್ಯಂಡ್ ಟೀಮ್ ಅವಳನ್ನು ಮನವೊಲಿಸ್ತಾರೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕಂತ ಅಂದರೆ ರೂಪೇಶ ಏನಿದ್ದಾನೆ ಇವ ರೌಡಿ ಶೀಟರ್ ಆಗಿರೋದಿಲ್ಲ, ಅವ ಕಳ್ಳತನ ಅಂದರೆ ಕಳ್ಳ ಆಗಿರ್ತಾನೆ, ಒಬ್ಬ ಮನೆಗಳ್ಳತನ ಮಾಡುವಂಥ ಕಳ್ಳ ಆಗಿರ್ತಾನೆ, ಸುಮಾರು ಕಳ್ಳತನ ಕೇಸ್ಗಳಿರ್ತಾನೆ. ಆದರೆ ಹೇಮಂತ ಅಲಿಯಾಸ್ ಹೇಮಿ ಏನಿದ್ದಾನೆ ಈತ ಒಬ್ಬ ಕುಖ್ಯಾತ ರೌಡಿ ಶೀಟರ್. ಇವ ಚನ್ನಪಟ್ಟಣ ಹಾಗೂ ಬ್ಯಾಡ್ರಳ್ಳಿ ಎಲ್ಲ ಕಡೆ ರೌಡಿ ಶೀಟರ್ ಇವನ ಮೇಲೆ ಇದೆ. ಮತ್ತು 2 ಜಡೇಜಾ ರವಿ ಕೊಲೆ ಪ್ರಕರಣ ಆಗಿರ್ಬೋದು ಮತ್ತು ಆಂಬೋಡ ಕೊಲೆ ಪ್ರಕರಣ ಆಗಿರ್ಬೋದು, 2 ಕೊಲೆ ಪ್ರಕರಣ ಸೇರಿದ ಸಾಕಷ್ಟು ಡಕಾಯಿತಿ ರಾಬ್ರಿ ಕೇಸ್ಗಳಲ್ಲಿ ಸಹಿತ ಹೇಮಂತ ಇರ್ತಾನೆ. ಹೀಗಾಗಿ ರೂಪೇಶ ಮತ್ತು ಹೇಮಂತ ಪ್ಲಾನ್ ಮಾಡ್ತಾರೆ. ಕ್ಯಾಟ್ರಾಜ ಮತ್ತು ಚೇತು ಒಂದಷ್ಟು ಜನರ ಟೀಮನ್ನು ಒಟ್ಟಾರೆಯಾಗಿ 11+1 ಅಂದರೆ ವರ್ಷಿಣಿ ಸೇರಿ 12 ಜನರನ್ನ ಅರೆಸ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಪೊಲೀಸರಿಗೆ ಈಗ ಹೊಸ ಡೈಮೆನ್ಷನ್ಗಳು ಸಿಗ್ತಿರುವಂಥದ್ದು ಏನಂದರೆ ರೌಡಿ ಲಕ್ಷ್ಮಣ ಏನು ಬೇನಾಮಿ ಆಸ್ತಿಗಳನ್ನು ಮಾಡಿದ್ದ, ಈ ಬೇನಾಮಿ ಆಸ್ತಿ ಎಲ್ಲವೂ ಕೂಡ ಅಂದರೆ ವರ್ಷಿಣಿಯ ತಂದೆಯ ಹೆಸರಲ್ಲಿ ಅಂದರೆ ಹರೀಶನ ಹೆಸರಲ್ಲೇ ಇತ್ತು. ಹೀಗಾಗಿ ಹರೀಶ ಏನಾದರೂ ವರ್ಷಿಣಿಗೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಮಾಡಿದ್ನ, ರೂಪೇಶನ್ಗೆ ಬ್ಯಾಕ್ಗ್ರೌಂಡಲ್ಲಿ ಸಪೋರ್ಟ್ ಮಾಡಿದ್ನ, ಆ ಫಂಡಿಂಗ್ ವಿಚಾರದಲ್ಲಿ ಹರೀಶನು ಏನಾದರೂ ಹಣವನ್ನು ಕೊಟ್ಟಿದ್ನ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಈಗ ಪೊಲೀಸರಿಗೆ ಕಾಡ್ತಿರುವಂಥದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡ್ತಾರೆ. ಮತ್ತು ಇನ್ನೊಂದು ವಿಚಾರ ಅಂದರೆ ರೂಪೇಶ ಆಗಲಿ ಹೇಮಂತ ಆಗಲಿ ಕ್ಯಾಟ್ರಾಜ ಇವರು ಯಾರು ಕೂಡ ಲಕ್ಷ್ಮಣನ ಹೊಡೆಯುವಷ್ಟು ದೊಡ್ಡ ಮಟ್ಟದ ರೌಡಿಗಳಾಗಿರಲ್ಲ. ಮತ್ತು ಇದೆಲ್ಲ ಮಾಡಬೇಕಂದ್ರೆ ಒಂದು ದೊಡ್ಡ ಮಟ್ಟದ ಬ್ಯಾಕ್ಗ್ರೌಂಡ್ ಇರಬೇಕು. ಆ ಬ್ಯಾಕ್ಗ್ರೌಂಡ್ನ ಬ್ಯಾಕ್ಗ್ರೌಂಡ್ ಆಗಿ ಯಾರಿದ್ರು, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರು ಮಾಡಿದ್ರು ಅನ್ನೋದನ್ನ ಪೊಲೀಸರಿಗೆ ತನಿಖೆ ಮಾಡ್ತಾರೆ. ಮತ್ತು ಕೊಲೆಯ ಕೆಲ ದಿನಗಳ ಹಿಂದೆ ಅಷ್ಟೇ ಲಕ್ಷ್ಮಣನ ಹತ್ರ ವರ್ಷಿಣಿ ಹಣ ಕೇಳಿರ್ತಾಳೆ, ಒಂದು ಖರ್ಚಿಗಾಗಿ ಅಲ್ಲಿಯ ವಿದ್ಯಾಭ್ಯಾಸದ ಖರ್ಚಿಗಾಗಿ ಒಂದಷ್ಟು ಹಣ ಕೇಳಿರ್ತಾಳೆ. ಈತ 1 ಲಕ್ಷ ಹಣವನ್ನು ಆಕೆಯ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತಾನೆ. ಆ ಒಂದು ಆಕೆಯ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದ್ದಂಥ 1 ಲಕ್ಷ ಏನು ಹಣ ಇದೆ ಅದು ನೇರವಾಗಿ ರೂಪೇಶಿಗೆ ಬಂದಿರುತ್ತೆ. ಕೊಲೆ ಮಾಡಲು ಅದೇ 1 ಲಕ್ಷ ಹಣವನ್ನು ಇವರೆಲ್ಲರೂ ಕೂಡ ಆರೋಪಿಗಳು ಬಳಸ್ಕೊಂಡಿರ್ತಾರೆ. ಮತ್ತು ಮಚ್ಚ ಮಂಜನ ಒಂದು ಕೊಲೆಯ ಪ್ರತಿಕಾರ ಅಂತ ಏನು ಇಷ್ಟು ದಿನ ಹೇಳಲಾಗ್ತಿತ್ತು, ಅದಕ್ಕೂ ಕೂಡ ಒಂದಷ್ಟು ಪುರಾವೆಗಳು ಸಿಕ್ಕಿರುವಂಥದ್ದು. ಏನಂದರೆ ಹೇಮಂತ ಅಲಿಯಾಸ್ ಹೇಮಿ, ಕ್ಯಾಟ್ರಾಜ್ ಇವರೆಲ್ಲ ಏನಿದ್ದಾರೆ ಇವರೆಲ್ಲರೂ ಕೂಡ ಮಚ್ಚ ಮಂಜ ಏನಿದೆ 2005ರಲ್ಲಿ ಕೊಲೆ ಆಗ್ತಾನೆ, ಅವರ ಜೊತೆ ಸಹಚಾರ ಆಗಿರ್ತಾರೆ. ಹೀಗಾಗಿ ಎಲ್ಲ ಸೇಡನ್ನು ಸೇರಿಸಿ ಒಟ್ಟಿಗೆ ಲಕ್ಷ್ಮಣನನ್ನ ಕೊಲೆ ಮಾಡಿರೋದಾಗಿ ಸದ್ಯಕ್ಕೆ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಮಲ್ತೇಶ್. ಓಕೆ, ಥ್ಯಾಂಕ್ ಯು.